ಡಾಕ್ಟ್ರೇ ನಮಗೆ PCOS ಇದೆ, ಪ್ರೆಗ್ನೆಂಟ್ ಆಗ್ತೀವಾ ಅಥವಾ ನಮ್ಮ ಪ್ರೆಗ್ನೆನ್ಸಿ ಸ್ಮೂತ್ ಆಗಿರುತ್ತಾ ಇಲ್ವಾ ಅನ್ನೋದು ನಮಗೆ ದಿನನಿತ್ಯ ಬರುವಂತ ಕ್ವೆಶ್ಚನ್. ಸೊ PCOS ಅನ್ನೋದು ನಿಮ್ಮ ಫರ್ಟಿಲಿಟಿ ಒಂದೇ ಅಲ್ಲ, ನಿಮ್ಮ ಪ್ರೆಗ್ನೆನ್ಸಿನೂ ಅಫೆಕ್ಟ್ ಮಾಡಬಹುದು. ಯೂಶಲಿ ನಾವು ನೋಡೋದೇನು ಅಂದ್ರೆ PCOS ವಿಮೆನ್ ಅಲ್ಲಿ ಬಾಡಿ ವೇಟ್ ಜಾಸ್ತಿ ಇರುತ್ತೆ, ಅಂದ್ರೆ ಒಬಿಸಿಟಿ ಜಾಸ್ತಿ ಇರುತ್ತೆ, ಹಾಗೆ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದೇ ತರಹ ಅವ್ರಿಗೆ ಡಯಾಬಿಟಿಸ್, ಪ್ರೀ ಡಯಾಬಿಟಿಸ್ ಈ ಕಂಡೀಷನ್ಸ್ ಜಾಸ್ತಿ ಕಂಡು ಬರುತ್ತೆ. ಸೊ ಹಾಗಾಗಿ ಈ ವಿಮೆನ್ ಅಲ್ಲಿ ನಾವು ನೋಡುವಂತ ಕಾಮನ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಏನು ಅಂದ್ರೆ ಅವ್ರಿಗೆ ಇನ್ಕ್ರೀಸ್ಡ್ ಮಿಸ್ಕ್ಯಾರೇಜ್ ರೇಟ್ಸ್, ಅಂದ್ರೆ ಅಬಾರ್ಷನ್ ಆಗೋ ರಿಸ್ಕ್ ಜಾಸ್ತಿ ಇರಬಹುದು. ಎರಡನೇದು ಬಂದ್ಬಿಟ್ಟು ಅವ್ರಿಗೆ ಮಕ್ಕಳಲ್ಲಿ ಡಯಾಬಿಟಿಸ್ ಇಂದ ರಿಲೇಟೆಡ್ ಪ್ರಾಬ್ಲಮ್ಸ್, ಅಂದ್ರೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್, ಕಾರ್ಡಿಯಾಕ್ ಡಿಫೆಕ್ಟ್ಸ್, ಹಾರ್ಟ್ ಪ್ರಾಬ್ಲಮ್ಸ್ ಇವೆಲ್ಲಾನು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಕಂಡು ಬರಬಹುದು. ಹಾಗೆ ಈ ವಿಮೆನ್ಗೆ 5th ಮಂತ್ ಅಲ್ಲಿ ಮತ್ತೆ 6th ಮಂತ್ ಅಲ್ಲಿ ಅಬಾರ್ಷನ್ಸ್ ಅಥವಾ ಪ್ರೀ ಟರ್ಮ್ ಡೆಲಿವರೀಸ್, 8th ಮಂತ್ ಅಲ್ಲೇನೆ ಡೆಲಿವರಿ ಆಗೋಯ್ತು, ಇಲ್ಲ ಮಗು ತೂಕ ತುಂಬಾ ಕಮ್ಮಿ ಇದೆ ಅಥವಾ ಮಗು ICU ಹೋಗೋ ಚಾನ್ಸಸ್ ಜಾಸ್ತಿ ಆಗಿದೆ, ಈ ತರ ಪ್ರಾಬ್ಲಮ್ಸ್ ಅನ್ನು ನಾವು PCOS ವಿಮೆನ್ ಅಲ್ಲಿ ನೋಡ್ತೀವಿ. ಸೊ ಈ ತರ ಪ್ರಾಬ್ಲಮ್ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದೆ ಅಂತ ಅನ್ಕೊಂಡಾಗ ಅವ್ರ ಜೊತೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಅರ್ಲಿ ಟ್ರೀಟ್ಮೆಂಟ್ ಆಫ್ PCOS ನೀವು ಇವೆಲ್ಲ ಕಾಂಪ್ಲಿಕೇಶನ್ಸ್ ನ ರೆಡ್ಯೂಸ್ ಮಾಡ್ಕೋಬಹುದು.